ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಪ್ರದೇಶವಾದ ಮುನಿಯಾಲು ತೀರಾ ಗ್ರಾಮೀಣ ಪ್ರದೇಶಗಳನ್ನು ಹೊಂದಿದ ಊರು. ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಥದಲ್ಲಿರುವ ಈ ಊರಿನಲ್ಲಿ ಪದವಿ, ಪದವಿ ಪೂರ್ವ ಹಾಗೂ ಪ್ರೌಢಶಾಲೆಗಳಿವೆ. ಗ್ರಾಮೀಣ ಪ್ರದೇಶವಾದರೂ ಅಭಿವೃದ್ಧಿ ಕಂಡ ಈ ಊರಿನಲ್ಲಿ ಮುಟ್ಲುಪಾಡಿಯ ಅರ್ಧನಾರೀಶ್ವರ ದೇವಸ್ಥಾನವಿದೆ. ಗ್ರಾಮೀಣ ಪ್ರದೇಶದ ಹಳ್ಳಿಗೂ ರಸ್ತೆ ನಿರ್ಮಿಸಲಾಗಿದೆ. ಪಶ್ಚಿಮ ಘಟ್ಟದಿಂದ ನದಿ ನೀರು ನಿರಂತರ ಹರಿಯುತ್ತಿರುತ್ತದೆ. ವರಂಗ ಗ್ರಾಮ ಪಂಚಾಯತವು ಸತತ 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಾತ್ರವಾಗಿದೆ. 8 ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳು ಈ ಊರಿನಲ್ಲಿವೆ. ಓರ್ವ ದಕ್ಷ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಸದಾಶಿವ ಶೇರ್ಗೆ ಅವರ ಮಾರ್ಗದರ್ಶನದಲ್ಲಿ ಸತತ 4 ಬಾರಿ ನಮ್ಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ಮತ್ತು 2 ಬಾರಿ ದ್ವಿತೀಯ ಸ್ಥಾನವನ್ನು ತಂದಿದೆ. ಇನ್ನಷ್ಟು ಅವಕಾಶಗಳು ನಮ್ಮಂಥವರಿಗೆ ಅವಕಾಶ ಸಿಕ್ಕರೆ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡ್ತೇವೆ. ನಾವು ಎಲ್ಲರ ಸಹಕಾರದೊಂದಿಗೆ ಯಾವತ್ತಾದ ವರಂಗದಲ್ಲಿರುವ ನೇಮಿನಾಥ ಸ್ವಾಮಿ ಬಸದಿ ಹಾಗೂ ವರಂಗದ ಕೆರೆ ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ನನ್ನ ಹೆಸರು ಜ್ಯೋತಿ ಹರೀಶ್, ಹೆಬ್ರಿ ಜಿಲ್ಲಾ ಪಂಚಾಯಿತಿ ಸದಸ್ಯರು. ನನ್ನ ಹೆಬ್ರಿ ಭಾಗದಲ್ಲಿ 8 ಗ್ರಾಮ ಪಂಚಾಯಿತಿಗಳು ನನ್ನ ಕಾರ್ಯವ್ಯಾಪ್ತಿಗೆ ಬರ್ತಾ ಇದೆ. ಈ 8 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳು ಕೂಡ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನರ ಮೂಲಭೂತ ಬೇಡಿಕೆಗಳಾದ ಕುಡಿಯುವ ನೀರು, ಗ್ರಾಮೀಣ ಭಾಗದ ರಸ್ತೆಗಳು ಇದೆಲ್ಲವನ್ನು ಕೂಡ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಮಾಡ್ತಾ ಇರುವಂಥದ್ದು ಭಾಳ ಸಂತೋಷದ ವಿಚಾರ. ಅದೇ ರೀತಿ ನನ್ನ ಮೂಲ ಗ್ರಾಮವಾದ ವರಂಗ ಗ್ರಾಮ ಪಂಚಾಯಿತಿಯಲ್ಲಿ 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂತಹ ಗ್ರಾಮ ಪಂಚಾಯಿತು ಭಾಳ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ನಮ್ಮ ವರಂಗ ಗ್ರಾಮ ಪಂಚಾಯಿತಿ ಮಾಡ್ತಾ ಇದೆ. ಉತ್ತಮವಾದ ಆಡಳಿತ, ದಕ್ಷ ಆಡಳಿತ, ಪಾರದರ್ಶಕ ಆಡಳಿತದಿಂದ ಮನೆ ಮಾತಾಗಿರುವಂತಹ ವರಂಗ ಗ್ರಾಮ ಪಂಚಾಯಿತಿಯಲ್ಲಿ ಜನರಿಗೆ ಬೇಕಾಗುವಂತಹ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು, ಅದೇ ರೀತಿ ಗ್ರಾಮೀಣ ಭಾಗದ ರಸ್ತೆಗಳು, ಕಿಂಡಿ ಅಣೆಕಟ್ಟುಗಳು, SLRM ಘಟಕ, ಘನ ಮತ್ತು ದ್ರವ ಸಂಪನ್ಮೂಲ ತ್ಯಾಜ್ಯ ಘಟಕಗಳನ್ನು ಇಲ್ಲಿ ಮಾದರಿಯಾಗಿ ಮಾಡಿದಂಥದ್ದು ವರಂಗ ಗ್ರಾಮ ಪಂಚಾಯಿತಿಯ ದೊಡ್ಡ ಸಾಧನೆ. ಇಲ್ಲಿ ಉತ್ತಮವಾದ ಒಂದು ಆಡಳಿತ ವ್ಯವಸ್ಥೆಯೊಂದಿಗೆ ಊರಿನ ಜನರ ಸಹಕಾರದೊಂದಿಗೆ ವರಂಗ ಗ್ರಾಮ ಪಂಚಾಯಿತಿ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅದೇ ರೀತಿ ನಿರಂತರ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ನಮ್ಮ ಶಾಸಕರು ಭಾಳಷ್ಟು ಅನುದಾನಗಳನ್ನು ಗ್ರಾಮೀಣ ಭಾಗಕ್ಕೆ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ನಾವೆಲ್ಲರೂ ಇವತ್ತು ಸ್ಮರಿಸುವಂಥ ವಿಚಾರವಾಗಿದೆ. ನಮ್ಮ ವರಂಗ ಗ್ರಾಮ ಪಂಚಾಯತಿ ಸಾಧಾರಣ 3 ವರ್ಷದಿಂದ ತುಂಬ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. 3 ವರ್ಷ ಸತತವಾಗಿ ಗಾಂಧಿ ಪುರಸ್ಕಾರ ಕೂಡ
ರಾಜ್ಯ ಸರ್ಕಾರ ಕೊಡಮಾಡುವಂಥ ಗಾಂಧಿ ಪುರಸ್ಕಾರ ನಮ್ಮ ವರಂಗ ಗ್ರಾಮ ಪಂಚಾಯತಿಗೆ ಸತತವಾಗಿ ಲಭಿಸಿದೆ. ಅದೇ ರೀತಿ 4ನೇ ವರ್ಷ ಕೂಡ ನಮ್ಮ ವರಂಗ ಗ್ರಾಮ ಪಂಚಾಯತಿ ಹೆಬ್ರಿ ತಾಲೂಕು ಆದಮೇಲೆ ಕೂಡ ಹೆಬ್ರಿ ತಾಲೂಕಲ್ಲಿ ವರಂಗ ಗ್ರಾಮ ಪಂಚಾಯತಿಗೆ ಈ ಒಂದು ಗಾಂಧಿ ಪುರಸ್ಕಾರ ಸಿಕ್ಕಿ ಒಟ್ಟು 4 ಬಾರಿ ಸಿಕ್ಕಿದೆ. ಅದೇ ರೀತಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಡುವಂತಹ ಹೊಳಪು ಕಾರ್ಯಕ್ರಮ, ಕೋಟದಲ್ಲಿ ನಡೆಯುವಂತಹ ಹೊಳಪು ಕಾರ್ಯಕ್ರಮದಲ್ಲಿ ಕೂಡ ಅತ್ಯುತ್ತಮ ಆಡಳಿತ ವ್ಯವಸ್ಥೆಗೆ ನಮ್ಮ ವರಂಗ ಗ್ರಾಮ ಪಂಚಾಯತಿಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಸಿಕ್ಕಿದೆ. ಅದೇ ರೀತಿ ಅಭಿವೃದ್ಧಿ ವಿಷಯದಲ್ಲಿ ನೋಡಿದರೂ ಕೂಡ ಅತಿ ಹೆಚ್ಚು ಅಭಿವೃದ್ಧಿ ಇಲ್ಲಿ ಸ್ವಚ್ಛತೆಯ ಬಗ್ಗೆ ಇರ್ಬೋದು. ನಮ್ಮ ಗ್ರಾಮ ಪಂಚಾಯತ್ ಸದಾಶಿವ ಸೇರ್ವೆಗಾರ್ PDO ಬಂದ ನಂತರ ಇಲ್ಲಿ SLRM ಘಟಕ ರಚನೆಯಾಗಿ ಕೂಡ ನಮ್ಮ ತಾಲೂಕಿನಲ್ಲಿ ಪ್ರಥಮವಾಗಿ ಒಂದು ಉದ್ಘಾಟನೆಗೊಂಡು ಆಮೇಲೆ ಇಡೀ ಗ್ರಾಮದ ಸ್ವಚ್ಛತೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ನೀರಿನ ವ್ಯವಸ್ಥೆ ನೋಡಿದಾಗ ಸುಮಾರು 3 ವರ್ಷದಿಂದ 560 ಮನೆಗಳಿಗೆ ಮನೆ ಮನೆಗೆ ನೀರು ಕೊಡುವ ಮುಖಾಂತರ ಒಂದು ದಾಖಲೆ ಸೃಷ್ಟಿಸಿ ಆಗಿದೆ ಅಂತ ಹೇಳ್ಬೋದು. ನಮ್ಮ ಬೇರೆ ಪಂಚಾಯತಿಗೆ ನೋಡಿದರೆ ಇಷ್ಟು ಮಟ್ಟಿಗೆ ಪ್ರತಿ ಮನೆಗೆ ನೀರು ಕೊಟ್ಟಂಥ ಪಂಚಾಯತ್ ಬೇರೆ ಎಲ್ಲಿಯೂ ನೋಡಲಿಕ್ಕಿಲ್ಲ. ಅಷ್ಟು ನೀರಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಗ್ರಾಮ ಪಂಚಾಯತ್ ಮುಖಾಂತರ ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಬೇರೆ ವಿಕಲಚೇತನರಿಗೆ ನೋಡಿದಾಗ ಬೇರೆ ಪಂಚಾಯತಲ್ಲಿ ಕೂಡ ಬೇರೆ ಬೇರೆ ರೀತಿಯ ಇದನ್ನು ಕೊಟ್ಟ ಒಂದು ಹಣದ ರೂಪದಲ್ಲಿ ಕೊಟ್ಟರೆ, ನಾವು ಮಾತ್ರ ಬೇರೆ ರೀತಿಯಾಗಿ ಪ್ರತಿ ಮನೆಗೆ ಕೂಡ ಪ್ರತಿ ವರ್ಷ ಒಂದೊಂದು 10 ಮನೆಗೆ ಸೋಲಾರ್ ಅವರ ಫಂಡಲ್ಲಿ ಸೋಲಾರನ್ನು ನೀಡುವ ಮುಖಾಂತರ ಅತಿ ಹೆಚ್ಚು ಸಾಧಾರಣ ಮನೆಗೆ ಹೆಚ್ಚಿನ ಮನೆಯವರಿಗೆ ಈಗ ವಿಕಲಚೇತನರಿಗೆ ಎಲ್ಲರಿಗೂ ಕೂಡ ಸೋಲಾರ್ ದೀಪವನ್ನು ಕೂಡ ಅಳವಡಿಸಿದ್ದೇವೆ. ಅದೇ ರೀತಿ ರಸ್ತೆ, ನೀರಿದ್ದು ಇರಬೇಕು ಅಥವಾ ಶಾಲೆ, ಇದೆಲ್ಲ ರೀತಿಯಲ್ಲಿ ನೋಡಿದರೂ ಕೂಡ ಎಲ್ಲ ರೀತಿಯ ಒಳ್ಳೆಯ ಅಭಿವೃದ್ಧಿ ನಮ್ಮ ಗ್ರಾಮ ಪಂಚಾಯತಲ್ಲಾಗಿದೆ. ನಮ್ಮಲ್ಲಿ ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಅದನ್ನು ಕೂಡ ಕಾರ್ಕಳ ತಾಲೂಕಿನಲ್ಲಿ ಪ್ರಥಮವಾಗಿ ನಮ್ಮ ಮುನಿಯಾಲು ಶಾಲೆಯನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಮಕ್ಕಳು ಕೂಡ ಅತಿ ಹೆಚ್ಚು ಮಕ್ಕಳು ಬೇರೆ ಶಾಲೆಗಳನ್ನು ಕನ್ನಡ ಮಾಧ್ಯಮದಲ್ಲಿ ನೋಡಿದರೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಮಕ್ಕಳಿದ್ದಾರೆ, ನಮ್ಮ ಮುನಿಯಾಲು ಮತ್ತು ಪ್ರಾಥಮಿಕ ಶಾಲೆಯಲ್ಲಿ. ಅದೇ ರೀತಿ ವರಂಗ ಒಂದು ಯಾತ್ರಾ ಸ್ಥಳವಂತ ಹೇಳ್ಬೋದು. ನಮ್ಮಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಜೈನ ಬಸದಿ ಇದ್ದಂಥ ಯಾತ್ರಾ ಸ್ಥಳವಾಗಿದ್ದು ಮುನಿಯಾಲಿಗೆ ಪ್ರಥಮ ದರ್ಜೆ ಕಾಲೇಜ್ ಶಾಸಕರು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ 2 ಕೋಟಿ ಅನುದಾನದ ಕಟ್ಟಡವು ಮಂಜೂರಾಗಿದೆ. ಶಿಕ್ಷಣಕ್ಕೆ ನಮ್ಮ ಒಂದು ಉತ್ತಮವಾದಂಥ ಸ್ಥಳ ಮುನಿಯಾಲ್ನಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಇದೆ. ಮತ್ತು ಶಿಕ್ಷಣದ ಇದಕ್ಕೆ ಒಂದು ಒಳ್ಳೆಯ ಇದಾಗಿದೆ. ಮತ್ತು ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆ ಅದು ಸಹ ಆರೋಗ್ಯದ ದೃಷ್ಟಿಯಿಂದ ನಮಗೆ ಕಾರ್ಕಳಕ್ಕೆ ರಜಕರು ಹೆಬ್ರಿಗೆ ಹೋಗಬೇಕಿತ್ತು. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿದೆ. ಕಟ್ಟಡದ ವ್ಯವಸ್ಥೆಯೂ ಒಳ್ಳೆಯದು. ದೇಶದ ಮಾನ್ಯತೆ ಪಡೆದ ಕೆಲ್ಟೆಕ್ ಎನರ್ಜಿಸ್ ಸಂಸ್ಥೆ ಇಲ್ಲಿದೆ. ಮಾತಿಬೆಟ್ಟು ಹಾಗೂ ಪಡುಕುಳೂರಿನ ಗರಡಿ, ಬ್ರಹ್ಮಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನ, ಜಂಗಮೇಶ್ವರ ಮಠ, ಅಂಡಾರು ಕೊಡಮಣಿತಾಯ ದೈವಸ್ಥಾನ, ಕರಿಯಾಲು ದುರ್ಗಾಪರಮೇಶ್ವರಿ ದೇವಸ್ಥಾನ, ಮುನಿಯಾಲಿನ ಮಾರಿಯಮ್ಮ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಗಳಲ್ಲಿ ಆರಾಧನೆಯಾಗುತ್ತಿದೆ. ಕಳೆದ 5 ವರ್ಷಗಳ ಗ್ರಾಮ ಪಂಚಾಯತ್ ಆಡಳಿತಾವಧಿಯಲ್ಲಿ ಸುರೇಂದ್ರ ಶೆಟ್ಟಿ ಅಧ್ಯಕ್ಷರಾಗಿ, ದಿನೇಶ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. 18 ಸದಸ್ಯ ಬಲವಿದ್ದ ಈ ಗ್ರಾಮ ಪಂಚಾಯತದಲ್ಲಿ 15 ಮಂದಿ BJP, 3 ಮಂದಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದರು.
Don't forget to like our video and subscribe our YouTube channel for all the updates.